ವಿಠ್ಠಲಗೌಡ ತಗೊಂಡು ಬಂದಿದ್ದು. ವಿಡಿಯೋ ಮಾಡ್ಕೊಂಡು ಚೀಲಕ್ಕೆ ತುಂಬಿಕೊಂಡು ಚಿನ್ನಯ್ಯ ಸೀನ್ನಲ್ಲೇ ಇರಲಿಲ್ಲ. ಅದನ್ನು ಚಿನ್ನಯ್ಯನ ಕೈ ಕೊಟ್ಟಿದ್ದು ಬೆಂಗಳೂರಿನಲ್ಲಿ. ಸುಪ್ರೀಂ ಕೋರ್ಟ್ಗೆ ಸಲ್ಲಿಸಿದ ರಿಟ್ನಲ್ಲಿ ಅದು ಹೆಂಗೆ ಸುಪ್ರೀಂ ಕೋರ್ಟ್ಗೂ ಹಸಿ ಸುಳ್ಳು ಹೇಳಿದ್ರು ಅಂದರೆ, ಚಿನ್ನಯ್ಯ ರಹಸ್ಯವಾಗಿ ಯಾರಿಗೂ ಗೊತ್ತಾಗದಂತೆ ಧರ್ಮಸ್ಥಳಕ್ಕೆ ಹೋಗಿ ಒಂದು ಬುರುಡೆ ತಗೊಂಡು ಬಂದಿದ್ದಾನೆ ಸಾಕ್ಷ್ಯವಾಗಿ ಅಂತ ಸುಪ್ರೀಂ ಕೋರ್ಟಿಗೆ ಸುಳ್ಳು ಹೇಳಿತ್ತು. SIT ಇನ್ವೆಸ್ಟಿಗೇಷನ್ನಲ್ಲಿ ತಂದು ಕೊಟ್ಟಿದ್ದು ವಿಠ್ಠಲಗೌಡ ತಂದು ಜಯಂತ್ ಕೈ ಕೊಟ್ಟಿದ್ದು, ಜಯಂತ್ ಅದನ್ನು ಬೆಂಗಳೂರಿಗೆ ತಗೊಂಡು ಬಂದು ಚಿನ್ನಯ್ಯನ ಕೈ ಕೊಟ್ಟಿದ್ದು ಅಂತ SIT ತನಿಖೆಯಲ್ಲಿ ಬಹಿರಂಗವಾಗಿದೆ. ಈಗ FSL ರಿಪೋರ್ಟ್ ಸಲ್ಲಿಕೆಯಾಗಿದೆ. SITಗೆ ಇದು 40 ವರ್ಷದ ಪುರುಷನ ಶವ. ಅದರ ಜೊತೆಗೆ ಚಿನ್ನಯ್ಯ ತೋರಿಸಿದ್ದ 6ನೆಯ ಸ್ಪಾಟ್ನಲ್ಲಿ 25 ಮೂಳೆಗಳು ಸಿಕ್ಕಿದ್ವು. 25 ಮೂಳೆಗಳು, ಅವು ಕೂಡ 35 ವರ್ಷದ ಪುರುಷನ ಮೂಳೆ 6ನೆಯ ಸ್ಪಾಟ್ನಲ್ಲಿ ಸಿಕ್ಕಿದ್ದು. ಪಾಯಿಂಟ್ ನಂಬರ್ 11A ಹತ್ರ 11ನೇ ಪಾಯಿಂಟನ್ನು ಈತ ತೋರಿಸಿರ್ತಾನೆ. ಒಂದು ಫೈನ್ ಡೇ ಬೆಳಗ್ಗೆ ಬಂದು ಎಲ್ಲ ಅಗಿಯುವಿಕೆ ನಡೀತಾ ಇರುವಾಗಲೇ, ಇಲ್ಲಿ ಬೇಡ ಒಳಗಡೆ ಬನ್ನಿ ಕಾಡಲ್ಲಿ ತೋರಿಸ್ತೀನಿ ಅಂಥೇಳಿ ಕಾಡು ಒಳಗೆ ಕರ್ಕೊಂಡು ಹೋಗಿ ಒಂದು ಅಸ್ಥಿಪಂಜರವನ್ನು ತೋರಿಸ್ತಾನೆ. ಅದನ್ನು ಆವಾಗಲೇ ಹೇಳಿದ್ದೆ ನಾನು, ಆ ಯುನೈಟೆಡ್ ಮೀಡಿಯಾದ ಅಭಿಷೇಕ್ ಅನ್ನುವಂಥವನು ಗುರುತಿಸಿ ಆತ ನೋಡ್ಕೊಂಡು ಬಂದು ಜಾಗ ಮಾರ್ಕ್ ಮಾಡಿ ಅದನ್ನು ರಾತ್ರಿ ಕರ್ಕೊಂಡು ಬಂದು ಚಿನ್ನಯ್ಯಂಗೆ ಹೇಳಿ ಬೆಳಗ್ಗೆ ತೋರ್ಸಕ್ಕೆ ಹೇಳಿದ್ದು. ಅದು ಕೂಡ ಪಾಯಿಂಟ್ ನಂಬರ್ 11A ಸಿಕ್ಕಂಥ ಅಸ್ಥಿಪಂಜರ 30ರಿಂದ 39 ವರ್ಷದ ಒಳಗಿನ ಪುರುಷನದ್ದು ಅಂತ ಅದು ಕೂಡ ಬಂತು. ಅಲ್ಲಿಗೆ 100 ಅತ್ಯಾಚಾರ, 100 ಕೊಲೆಗಳು, 100 ಶವಗಳನ್ನು ಹೂತಿರುವುದು, ಸಿಕ್ಕಿರುವ ಮೂಳೆಗಳು, ಅಸ್ಥಿಪಂಜರಗಳ ಪೈಕಿ ಯುವತಿಯರು, ಬಾಲಕಿಯರು, ಮಹಿಳೆಯರು ಹೋಗಲಿ, ವೃದ್ಧೆಯರದ್ದು ಕೂಡ ಒಂದು ಇಲ್ಲ ಅಂತ. ಎಲ್ಲವೂ ಗಂಡಸರದ್ದೇ. ಈಗ ಆ ಮೂಳೆಗಳ ಮೇಲೆ ಯಾವುದೇ ಏಟಿನ ಗುರುತಿಲ್ಲ. ಆದ್ದರಿಂದ ಹೊಡೆದು ಮೂಳೆ ಮುರಿಯೋಂಗೆ ಹೊಡೆದು ಸತ್ತಿದ್ದಾರೆ ಅನ್ನೋದಕ್ಕೆ ಸಾಕ್ಷ್ಯಗಳಿಲ್ಲ. ವಿಷ ಸೇವಿಸಿರಬಹುದಾ ಅನ್ನೋದು ಗೊತ್ತಾಗುತ್ತಾ ಅಂತ FSLನವರೇನೋ ಇನ್ವೆಸ್ಟಿಗೇಷನ್ ಮಾಡ್ತಾರಂತೆ.